ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಈ ಕಥೆಯು ಹಿಂದಿನ ವಿಡಿಯೋದ ಮುಂದುವರಿದ ಭಾಗವಾಗಿದೆ. ಆದುದರಿಂದ ಹಿಂದಿನ ಕೆಲವು ವಿಡಿಯೋಗಳನ್ನು ನೀವು ವೀಕ್ಷಿಸಲವಾಗಿದ್ದರೆ ಈ ಕಥೆಯು ಅರ್ಥವಾಗುವುದು ಸ್ವಲ್ಪ ಕಷ್ಟವಿದೆ. ಆದುದರಿಂದ ವಿಡಿಯೋಗಳ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ದಯವಿಟ್ಟು ಅವುಗಳನ್ನು ಮೊದಲು ನೋಡಿ ಈ ಕಥೆಗೆ ಬನ್ನಿ ಅಂತ ಕೇಳಿಕೊಳ್ಳುತ್ತಾ ಇದ್ದೇನೆ. ಕಾಲವು ಬೇಗನೆ ಉರುಳುತ್ತಿತ್ತು. ಹಸ್ತಿನಾಪುರದಲ್ಲಿ ಪರಿಸ್ಥಿತಿ ಬಹುತೇಕ ಯಥಾಸ್ಥಿತಿಯನ್ನು ಕಂಡುಕೊಂಡು ಜನಜೀವನ ಸುಸೂತ್ರವಾಗತೊಡಗಿತು. ಆದರೆ ಒಂದು ದಿನ ಒಂದು ವಿಚಿತ್ರ ಘಟನೆ ಸಂಭವಿಸಿತು. ಅಂತಿಮವಾಗಿ ಆ ಘಟನೆಯು ಕುರುವಂಶದ ಇತಿಹಾಸವನ್ನೇ ಬದಲಾಯಿಸಿತು. ಈ ಘಟನೆಯೂ ಸಹ ಗಂಗಾ ನದಿಯ ದಡದಲ್ಲಿ ಸಂಭವಿಸಿತು. ಅಂದು ಶಂತನು ಮಹಾರಾಜ ತನ್ನ ರೂಢಿಯಂತೆ ಗಂಗಾ ನದಿಯ ದಡದಲ್ಲಿ ವಾಯುವಿಹಾರಕ್ಕೆ ಹೋಗಿದ್ದ. ಅವನಿಗೆ ಆಗ ಅತ್ಯಂತ ಸುಂದರಿಯಾದ ಯುವತಿಯೊಬ್ಬಳು ಕಣ್ಣಿಗೆ ಬಿದ್ದಳು. ಹಿಂದಿನ ಬಾರಿ ಗಂಗೆಯ ವಿಷಯದಲ್ಲಿ ಆದಂತೆಯೇ ಈಗಲೂ ಶಂತನು ಮಹಾರಾಜ ಆ ಹುಡುಗಿಯ ಮೇಲೆ ಮೋಹಿತನಾದ. ಅವನಿಗೆ ಹೆಣ್ಣನ್ನು ಪಡೆಯಬೇಕೆಂಬ ಉತ್ಕಟ ಬಯಕೆ ಆಯಿತು. ಶಂತನು ಮೋಹಿಸಿದ ಆ ಯುವತಿಯ ಹೆಸರು ಸತ್ಯವತಿ. ಆಕೆ ಸ್ಥಳೀಯ ಮೀನುಗಾರರ ಮುಖಂಡನ ಮಗಳು. ತಾನು ಅವಳನ್ನು ಮದುವೆಯಾಗಲು ಬಯಸಿದ್ದೇನೆಂದು ಶಂತನು ಆಕೆಯ ತಂದೆಯೊಡನೆ ಹೇಳಿದ. ಆಕೆಯ ತಂದೆ ಜಾಣನು, ದೂರದೃಷ್ಟಿಯವನೂ ಆಗಿದ್ದ. ತನ್ನ ಮಗಳನ್ನು ಮದುವೆಯಾಗಬೇಕಿದ್ದರೆ ಅವಳಲ್ಲಿ ಜನಿಸುವ ಗಂಡು ಮಗುವೇ ಯುವರಾಜನು, ಸಿಂಹಾಸನದ ಉತ್ತರಾಧಿಕಾರಿಯೂ ಆಗಬೇಕು ಎಂಬ ಷರತ್ತನ್ನು ಅವನು ಒಡ್ಡಿದ. ಹಿಂದಿನ ಅನುಭವದಿಂದ ಪಾಠ ಕಲಿತಿದ್ದ ಶಂತನು ಕೂಡಲೇ ಜಾಗೃತನಾದ. ಷರತ್ತುಗಳಾವುವೂ ತನಗೆ ಒಪ್ಪಿಗೆಯಿಲ್ಲವೆಂದು ಹೇಳಿ ಅವನು ವಾಪಸ್ಸು ಬಂದುಬಿಟ್ಟ. ದೇವರಾತನ ಹಕ್ಕನ್ನು ಕಸಿಯುವುದು ನ್ಯಾಯವಲ್ಲ ಎಂದು ಅವನು ಬಗೆದ. ಗಂಗೆಯ ಷರತ್ತುಗಳನ್ನು ಕಣ್ಣು ಮುಚ್ಚಿ ಒಪ್ಪಿಕೊಂಡ ದೆಸೆಯಿಂದ ತನ್ನ 7 ಗಂಡು ಮಕ್ಕಳನ್ನು ಅವನು ಕಳೆದುಕೊಂಡಿದ್ದ. ಆದರೆ ಅರಮನೆಗೆ ಮರಳಿದ ಶಂತನುವಿನ ಮನಸ್ಸು ಕ್ಷೋಭೆಗೆ ಒಳಗಾಗಿತ್ತು. ಅವನ ಮನಸ್ಸು ಸತ್ಯವತಿಯಲ್ಲಿ ನೆಟ್ಟಿತ್ತು. ಆ ಪ್ರಕರಣದ ಸುದ್ದಿ ದೇವರಾತನ ಕಿವಿಗೆ ಬಿತ್ತು. ಅವನು ಕೂಡಲೇ ತನ್ನ ರಥವನ್ನೇರಿ ಸತ್ಯವತಿಯ ತಂದೆಯ ಬಳಿಗೆ ಹೋದ. ನನ್ನ ತಂದೆಯ ಬಯಕೆಯನ್ನು ಪೂರೈಸು. ಅವನ ಪರವಾಗಿ ನಾನು ಭಾಷೆ ಕೊಡುವೆ. ನಾನು ಸಿಂಹಾಸನದ ಹಕ್ಕನ್ನು ತ್ಯಾಗ ಮಾಡುವೆ ಎಂದು ಹೇಳಿದ. ಸತ್ಯವತಿಯ ತಂದೆ ಹೇಳಿದ, ಆದರೆ ನಿನ್ನ ಮಕ್ಕಳು ಸಿಂಹಾಸನಕ್ಕೆ ಹಕ್ಕು ಸ್ಥಾಪನೆ ಮಾಡಬಹುದು. ಸತ್ಯವತಿಯ ಮಕ್ಕಳಿಗೆ ತೊಂದರೆ ಉಂಟು ಮಾಡಬಹುದು. ನಾನು ಜೀವಮಾನವಿಡೀ ಅವಿವಾಹಿತನಾಗಿಯೇ ಇರುವೆ ಭಾಷೆ ನೀಡಿದ ದೇವರಾತ. ಸತ್ಯವತಿಯ ತಂದೆ ಮೂಕನಾದ. ದೇವರಾತನು ಸತ್ಯವತಿಯನ್ನು ರಥದಲ್ಲಿ ಕೂರಿಸಿಕೊಂಡು ಅರಮನೆಯತ್ತ ದೌಡಾಯಿಸಿದ. ಸತ್ಯವತಿಯು ದೇವರಾತನ ರಥದಲ್ಲಿ ಕುಳಿತು ಅರಮನೆಗೆ ಬಂದಾಗ ಶಂತನು ಉಲ್ಲಸಿತನಾದ. ಮಗ ದೇವರಾತ ತನ್ನ ಬೇಸರದ ವಿಷಯವನ್ನು ಅರಿತು ಸತ್ಯವತಿಯನ್ನು ಕರೆತರಲು ಮೀನುಗಾರರ ಗ್ರಾಮಕ್ಕೆ ಹೋದ ವಿಷಯವನ್ನು ಬೇಹುಗಾರರು ಈಗಾಗಲೇ ಶಂತನುಗೆ ವರದಿ ಮಾಡಿದ್ದರು. ಸತ್ಯವತಿಯನ್ನು ಕರೆತಂದು ತನ್ನ ಮನಸ್ಸನ್ನು ಸಂತೋಷಪಡಿಸಿದ ಮಗ ದೇವರಾತನನ್ನು ತಂದೆ ಬಿಗಿದಪ್ಪಿಕೊಂಡ. 100 ಕಾಲ ಬಾಳು ಮಗನೇ ಎಂದು ಹರಸಿ ನಂತರ ಸತ್ಯವತಿಯೊಂದಿಗೆ ಅಂತಃಪುರವನ್ನು ಹೊಕ್ಕ. ನಿನ್ನನ್ನು ದೇವರಾತನ ಜೊತೆಗೆ ಕಳಿಸಲು ನಿನ್ನ ತಂದೆ ಅದು ಹೇಗೆ ಒಪ್ಪಿದ ಎಂದು ಅವನು ಸತ್ಯವತಿಯನ್ನು ಕೇಳಿದ. ಸತ್ಯವತಿ ಸತ್ಯವನ್ನೇ ನುಡಿದಳು. ದೇವರಾತನು ಕೈಗೊಂಡ ಪ್ರತಿಜ್ಞೆಯ ವಿಷಯವನ್ನು ಹೇಳಿದಳು. ತನ್ನ ಸಂತೋಷಕ್ಕಾಗಿ ಮಗ ದೇವರಾತನು ಕೈಗೊಂಡ ಈ ಭೀಷಣ ಪ್ರತಿಜ್ಞೆಯನ್ನು ತಿಳಿದು ಶಂತನುವಿಗೆ ಆಘಾತವಾಯಿತು. ಅವನಿಗೆ ದಿಕ್ಕೇ ತೋಚದಂತಾಯಿತು. ಮಗನೇ, ಇದೇನು ಮಾಡಿಬಿಟ್ಟೆ ಎಂದು ಅವನು ಉದ್ಗರಿಸಿದ. ಅವನು ದುಃಖದಿಂದ ಕುಸಿದು ತಲೆಯ ಮೇಲೆ ಕೈ ಹೊತ್ತು ಕುಳಿತುಬಿಟ್ಟ. ಈ ವಿಷಯ ಅರಮನೆಯಲ್ಲೂ ರಾಜಧಾನಿಯಲ್ಲೂ ಸುದ್ದಿಯಾಯಿತು. ಅದು ಕಾಡ್ಗಿಚ್ಚಿನಂತೆ ಹರಡಿತು.
ದೇವರಾತನ ಪ್ರತಿಜ್ಞೆಯ ತೀವ್ರತೆಯು ಕಾಠಿಣ್ಯವು ಪ್ರಜೆಗಳನ್ನು ತಲ್ಲಣಗೊಳಿಸಿತು. ಸೇವಕರು ಧೃತಿಗೆಟ್ಟರು, ಆಸ್ಥಾನಿಕರು ದಂಗಾದರು. ದೇವರಾತನಂತಹ ಧೀರನೂ ವಿವೇಕಿಯೂ ಆದ ದೊರೆಯ ಕೈಕೆಳಗೆ ಕೆಲಸ ಮಾಡುವ ಕನಸುಗಳನ್ನು ಅವರು ಕಂಡಿದ್ದರು. ಇದೇನು ಭೀಷ್ಮ ಪ್ರತಿಜ್ಞೆ ಎಂದು ಹಲವರು ಉದ್ಗರಿಸಿದರು. ಭೀಷ್ಮ ಎಂದರೆ ಬಲು ಭಯಂಕರ, ಭೀಕರ, ಭೀಷಣ ಎಂದು ಅರ್ಥ. ಇದು ಸಂಸ್ಕೃತದ ಒಂದು ಶಬ್ದ. ಇಂತಹ ಭೀಷ್ಮ ಪ್ರತಿಜ್ಞೆಯನ್ನು ಕೈಗೊಂಡ ದೇವರಾತನನ್ನು ಪ್ರಜೆಗಳು ಭೀಷ್ಮ ಎಂದೇ ಕರೆಯತೊಡಗಿದರು. ತನ್ನ ಸುತ್ತಲೂ ಆವರಿಸಿದ ಉದ್ರಿಕ್ತವೂ ಪ್ರತಿಕೂಲವೂ ಆದ ವಾತಾವರಣದ ಅನುಭವ ಸತ್ಯವತಿಗಾಯಿತು. ಅದಕ್ಕೆ ಅವಳೇ ಕಾರಣಳಾಗಿದ್ದಳಲ್ಲವೇ? ಅದಕ್ಕಾಗಿ ಅವಳು ತನ್ನನ್ನೇ ಅಳೆದುಕೊಂಡಳು. ಇಂತಹ ಅಸಹನೀಯ ವಾತಾವರಣದಲ್ಲಿ ದೊರೆಯೂ ಆತನ ಹೊಸ ಹೆಂಡತಿಯು ದಾಂಪತ್ಯ ಸುಖವನ್ನು ಸಂಪೂರ್ಣವಾಗಿ ಅನುಭವಿಸಲಾಗದೆ ಚಡಪಡಿಸಿದರು. ಅರಮನೆಯಲ್ಲಿ ಸದಾಕಾಲ ಅಶಾಂತಿಯ ಪರದೆಯೊಂದು ಇಳಿಬಿದ್ದಂತೆ ಭಾಸವಾಗುತ್ತಿತ್ತು. ಆದರೂ ಕಾಲನ ಚಲನೆ ನಿಲ್ಲದು ತಾನೆ. ಅದು ಚರಿತ್ರೆಯನ್ನು ಹಿಂದಕ್ಕೆ ತಳ್ಳುತ್ತಾ ಮುಂದೆ ಸಾಗುತ್ತಿತ್ತು. ಅದರೊಂದಿಗೆ ಗಾಯಗಳು ಮಾಸಿದವು. ಭೀಷ್ಮ ಪ್ರತಿಜ್ಞೆಯಿಂದ ಉಂಟಾಗಿದ್ದ ಬೇಸರ, ಅಸಮಾಧಾನಗಳೆಲ್ಲವೂ ಕಾಲ ಸರಿದಂತೆ ಕಡಿಮೆಯಾದವು. ದೊರೆಯೂ ರಾಣಿಯೂ ಅರಮನೆಯ ಚಟುವಟಿಕೆಗಳು ಮತ್ತೆ ಮೊದಲಿನಂತೆ ಆದವು. ಕಾಲಾನುಕ್ರಮದಲ್ಲಿ ಸತ್ಯವತಿಯು 2 ಗಂಡು ಮಕ್ಕಳಿಗೆ ಜನ್ಮವಿತ್ತಳು. ಅವರಲ್ಲೊಬ್ಬನಿಗೆ ಚಿತ್ರಾಂಗದನೆಂದು, ಇನ್ನೊಬ್ಬನಿಗೆ ವಿಚಿತ್ರವೀರ್ಯನೆಂದು ಹೆಸರಿಟ್ಟರು. ಕೆಲ ಕಾಲಾನಂತರ ಶಂತನು ಮಹಾರಾಜ ವೃದ್ಧಾಪ್ಯ ಸಂಬಂಧಿ ಅನಾರೋಗ್ಯದಿಂದ ಮರಣವನ್ನು ಹೊಂದಿದ. ಅವನ ಮಗ ಚಿತ್ರಾಂಗದನು ಸಿಂಹಾಸನವನ್ನೇರಿದ. ಆದರೆ ಮುಂದೆ ಕೆಲವೇ ದಿನಗಳಲ್ಲಿ ನಡೆದ ಯುದ್ಧವೊಂದರಲ್ಲಿ ಅವನು ಸಾವನ್ನಪ್ಪಿದ. ಈಗ ವಿಚಿತ್ರವೀರ್ಯ ಇನ್ನೂ ಎಳೆಯ ಬಾಲಕ. ಅವನಿಗೆ ಪಟ್ಟ ಕಟ್ಟಲಾಯಿತು. ಭೀಷ್ಮನೆಂಬ ಉಪನಾಮಧೇಯವನ್ನು ಹೊಂದಿದ್ದ ಅವನಣ್ಣ ದೇವರಾತ ತಮ್ಮನ ಬೆಂಗಾವಲಿಗೆ ನಿಂತು ರಾಜ್ಯಾಡಳಿತವನ್ನು ನಡೆಸಿದ. ವಿಚಿತ್ರವೀರ್ಯನು ಪ್ರಾಪ್ತ ವಯಸ್ಕನಾಗುತ್ತಲೇ ರಾಜಮಾತೆ ಸತ್ಯವತಿಯು ದೇವರಾತನು ಅವನ ಮದುವೆಯ ಬಗ್ಗೆ ಆಲೋಚಿಸಿದರು. ಅದೇ ಕಾಲಕ್ಕೆ ಕಾಶಿಯ ರಾಜನು ತನ್ನ 3 ಹೆಣ್ಣು ಮಕ್ಕಳ ಸ್ವಯಂವರವನ್ನು ಏರ್ಪಡಿಸಿದ್ದ. ಹಸ್ತಿನಾವತಿಯೊಂದನ್ನು ಬಿಟ್ಟು ಭರತಖಂಡದ ಮಿಕ್ಕೆಲ್ಲ ಪ್ರಮುಖ ರಾಜರಿಗೆ ಸ್ವಯಂವರದ ಆಹ್ವಾನ ಹೋಗಿತ್ತು. ಯಾವುದೋ ಹಳೆಯ ದ್ವೇಷವೊಂದರ ನಿಮಿತ್ತ ಹಸ್ತಿನಾಪುರವನ್ನು ಆಹ್ವಾನಿತರ ಸಾಲಿನಿಂದ ಹೊರಗಿಡಲಾಗಿತ್ತು. ಇದು ತಮಗೆ ಅಪಮಾನದ ಸಂಗತಿ ಎಂದು ಹಸ್ತಿನಾಪುರದವರು ಭಾವಿಸಿದರು. ರೊಚ್ಚಿಗೆದ್ದ ಭೀಷ್ಮನು ಕಾಶಿನಗರಕ್ಕೆ ದಾಳಿಯಿಟ್ಟು ಕಾಶಿರಾಜನ 3 ಹೆಣ್ಣು ಮಕ್ಕಳನ್ನು ವಶಕ್ಕೆ ತೆಗೆದುಕೊಂಡ. 3ರನ್ನು ವಿಚಿತ್ರವೀರ್ಯನಿಗಾಗಿ ಹಸ್ತಿನಾಪುರಕ್ಕೆ ಕರೆತಂದ. ಭೀಷ್ಮನ ಶಕ್ತಿ ಸಾಮರ್ಥ್ಯಗಳನ್ನೆಲ್ಲ ಕಂಡ ದೊರೆಗಳೆಲ್ಲ ಮರು ಮಾತನಾಡದೆ ತಮ್ಮ ರಾಜ್ಯಗಳಿಗೆ ಹೋಗಿಬಿಟ್ಟರು. ಹಸ್ತಿನಾವತಿಯಲ್ಲಿ ಭೀಷ್ಮನು 3 ರಾಜಕುಮಾರಿಯರನ್ನು ವಿಚಿತ್ರವೀರ್ಯನಿಗೆ ಮದುವೆ ಮಾಡಲು ಸಿದ್ಧತೆ ನಡೆಸಿದ. ಇವರಲ್ಲಿ ಮೊದಲಿನವಳಾದ ಅಂಬೆಯು, ನಾನು ಈಗಾಗಲೇ ಸಾಲ್ವ ದೇಶದ ದೊರೆಯನ್ನು ನನ್ನ ಪತಿಯಾಗಿ ಮನದಲ್ಲೇ ವರಿಸಿದ್ದೇನೆ. ನನ್ನನ್ನು ದಯವಿಟ್ಟು ಆತನ ಬಳಿಗೆ ಕಳಿಸುವ ವ್ಯವಸ್ಥೆ ಮಾಡಿ ಎಂದು ಭೀಷ್ಮನಿಗೂ ಅರಿಕೆ ಮಾಡಿಕೊಂಡಳು. ಈ ಕೋರಿಕೆಯನ್ನು ಮನ್ನಿಸಿದ ರಾಜಮಾತೆಯು ಅಂಬೆಯನ್ನು ಸಾಲ್ವರಾಜನಲ್ಲಿ ಕಳಿಸುವ ವ್ಯವಸ್ಥೆ ಮಾಡುವಂತೆ ಭೀಷ್ಮನಿಗೆ ಹೇಳಿದರು. ಮಿಕ್ಕುಳಿದ ಅಂಬಿಕೆ ಮತ್ತು ಅಂಬಾಲಿಕೆಯರಿಗೆ ವಿಚಿತ್ರವೀರ್ಯನೊಡನೆ ಅದ್ಧೂರಿಯಿಂದ ಮದುವೆಯಾಯಿತು. ಕಾಲವು ಉರುಳಿದವು. 7 ವರ್ಷಗಳು ಸರಿದು ಹೋದವು. ಅಂಬಿಕೆ ಅಂಬಾಲಿಕೆಯರಿಗೆ ಮಕ್ಕಳಾಗಲಿಲ್ಲ. ಈ ವೇಳೆಗೆ ವಿಚಿತ್ರವೀರ್ಯನು ಕಾಯಿಲೆ ಬಿದ್ದು ಸಂತಾನಹೀನನಾಗಿ ಮರಣವನ್ನಪ್ಪಿದ. ಇದರಿಂದ ಹಸ್ತಿನಾಪುರದ ಸಿಂಹಾಸನಕ್ಕೆ ಉತ್ತರಾಧಿಕಾರಿ ಇಲ್ಲದಾಯಿತು. ಇದೊಂದು ದೊಡ್ಡ ಸಮಸ್ಯೆಯೇ ಆಯಿತು. ದೊರೆ ಇಲ್ಲದಿರುವುದು ಅಥವಾ ಉತ್ತರಾಧಿಕಾರಿ ಇಲ್ಲದಿರುವುದು ಯಾವುದೇ ರಾಜ್ಯಕ್ಕೆ ಕ್ಷೇಮಕರವಲ್ಲ.
ರಾಜಮಾತೆ ಸತ್ಯವತಿ ಗೊಂದಲದಲ್ಲಿ ಬಿದ್ದಳು. ಪರಿಹಾರ ಕಾಣಿಸದಾಯಿತು. ಸಿಂಹಾಸನವನ್ನೇರುವಂತೆ ಸತ್ಯವತಿಯು ಭೀಷ್ಮನನ್ನು ಕೋರಿದಳು. ಆದರೆ ತನ್ನ ಪ್ರತಿಜ್ಞೆಗೆ ಕಟ್ಟು ಬಿದ್ದ ಭೀಷ್ಮನು ಸಿಂಹಾಸನವನ್ನೇರಲು ನಿರಾಕರಿಸಿದ. ಶಪಥವನ್ನು ಮುರಿಯುವುದೆಂದರೆ ತನಗೆ ಅತ್ಯಂತ ಹೀನವಾದ ಕಳಂಕವೇ ಸರಿ ಎಂದು ಭೀಷ್ಮ ಭಾವಿಸಿದ. ಮುಂದಿನ ಕಥೆಯನ್ನು ಮುಂದಿನ ವಿಡಿಯೋದಲ್ಲಿ ಹೇಳುತ್ತೇನೆ. ಇಲ್ಲಿಯ ತನಕ ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ವಿಡಿಯೋ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ನೀಡಿ, ಕಮೆಂಟ್ ಮಾಡಿ ಮತ್ತು ಬಂಧು ಮಿತ್ರರಿಗೆ ಈ ಕಥೆಯನ್ನು ಶೇರ್ ಮಾಡಿ. ನಮ್ಮ ಚಾನಲ್ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಈ ವಿಡಿಯೋವನ್ನು ವೀಕ್ಷಿಸುತ್ತಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ.